ಸಿಎಂರಿಂದ ಅಪಮಾನಕ್ಕೊಳಗಾಗಿ ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದಂತ ಪೊಲೀಸ್ ಅಧಿಕಾರಿ ಬರಮನಿಯವರಿಗೆ ಈಗ ಜಾಕ್ಪಾಟ್ ಸಿಕ್ಕಿದೆ. ಬೆಳಗಾವಿ ಕಾನೂನು ಸುವ್ಯವಸ್ಥೆ ಲಾ ಅಂಡ್ ಆರ್ಡರ್ ವಿಭಾಗದ ಡಿಸಿಪಿಯಾಗಿ ನಾರಾಯಣ ಬರಮಣಿಯವರನ್ನ ಮುಂಬಡ್ತಿ ಕೊಡಲಾಗಿದೆ. ಡಿಸಿಪಿಯಾಗಿ ಅವರಿಗೆ ಬಡ್ತಿ ಕೊಡಲಾಗಿದೆ. ಬೆಳಗಾವಿ ಕಾರ್ಯಕ್ರಮದಲ್ಲಿ ಅವಮಾನಕ್ಕೊಳಗಾಗಿದ್ದರು ಬರಮನಿ, ಮತ್ತದು ರಾಜ್ಯದಾದ್ಯಂತ ಚರ್ಚೆ ಕಾರಣ ಆಗಿತ್ತು. ಬರಮನಿ ನೊಂದು ಹೋಗಿದ್ದರು. ಸ್ವಯಂ ನಿವೃತ್ತಿಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದರು. ಏಪ್ರಿಲ್ 28ರಂದು ಬೆಳಗಾವಿಯಲ್ಲಿ ನಡೆದಂಥ ಸಮಾವೇಶದಲ್ಲಿ ಸಿಎಂ ಅವರಿಗೆ ಅವಮಾನ ಮಾಡಿದರು. ಸದ್ಯ ಅವರಿಗೆ ಮುಂಬಡ್ತಿ ನೀಡಲಾಗಿದೆ ಅನ್ನೋ ಡೀಟೇಲ್. ಡಿಸಿಪಿಯಾಗಿ ಎಎಸ್ಪಿ ಹುದ್ದೆಯಿಂದ ಡಿಸಿಪಿಯಾಗಿ ಸರ್ಕಾರ ಆದೇಶವನ್ನ ಮಾಡಿದೆ. ಇನ್ನು ಬರಮನಿ ಮಾತನಾಡಿದ್ದಾರೆ. ಸರ್ಕಾರ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ಅಂತ ನಾರಾಯಣ ಬರಮನಿ ಹೇಳ್ಕೊಂಡಿದ್ದಾರೆ. ಗಣ ಸರ್ಕಾರ ಇವಾಗ ನಮ್ಮ ಧಾರವಾಡದಿಂದ ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಅಂತೇಳಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಸರ್ಕಾರ ಕಟ್ಟೋ ಜವಾಬ್ದಾರಿಯನ್ನು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ನಮ್ಮ ಜೊತೆಗೆ ಎಲ್ಲ ಸಹೋದರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸಹಕಾರದಿಂದ ಎಲ್ಲ ಮುಖಂಡರ ಸಲಹೆ ಸೂಚನೆಗಳು ತಗೊಂಡು ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದಲ್ಲಿ ಹೆಚ್ಚಿನ ನಿಷ್ಠೆಯಿಂದ ಕೆಲಸ ಮಾಡುವಂಥ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ. ಅದನ್ನು ಅತ್ಯಂತ ಗೌರವಯುತವಾಗಿ ನಾನು ಸ್ವೀಕಾರ ಮಾಡ್ತೀನಿ ಮತ್ತು ನನ್ನ ಕರ್ತವ್ಯವನ್ನು ನಿಭಾಯಿಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಈಗಾಗಲೇ ಬೆಳಗಾವಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಅದನ್ನು ಗುರುತಿಸಿ ಸರ್ಕಾರ ನನಗೆ ಅದೊಂದು ಅವಕಾಶ ಕೊಟ್ಟಿದೆ. ಅದೊಂದು ಒಳ್ಳೆಯ ಅವಕಾಶ ಮತ್ತು ನನ್ನ ಇನ್ನೂ ಹೆಚ್ಚಿನ ನಿಷ್ಠೆಯಿಂದ ನಾನು ಕೆಲಸ ಮಾಡಲಿಕ್ಕೆ ನನಗೊಂದು ಉತ್ಸುಕತೆ ಆಗಿದೆ. ಧನ್ಯವಾದಗಳು.